ನಾನು ಇವತ್ತು ಚಿಕನ್ ಇದು ಪೆಪ್ಪರ್ ಡ್ರೈ ಯಾವ ಥರ ಮಾಡೋದು ತುಂಬ ಸಿಂಪಲಾಗಿ ಸೂಪರಾಗಿ ಮಾಡ್ತೀನಿ. ಖಾರ ಖಾರ ತಿನ್ನಬೇಕಾದ್ರೆ ಕೈಯಲ್ಲಿ ಕರ್ಚಿಪ್ ಇಟ್ಕೊಂಡು ತಿನ್ನಬೇಕು, ಅಷ್ಟು ಖಾರ ಇರುತ್ತೆ. ಮುಗಲ್ಲಿ ಬಾಯಲ್ಲಿ ಕಣ್ಣಲ್ಲಿ ಎಲ್ಲ ನೀರು ಬರುತ್ತೆ. ಆ ಥರ ಮಾಡ್ತೀನಿ ಚಿಕನ್ ಪೆಪ್ಪರ್ ಡ್ರೈ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ನಾನು ಚಿಕನ್ ಪೆಪ್ಪರ್ ಡ್ರೈಯನ್ನು ಅಂತ. ಒಂದು 5 ಸ್ಪೂನಷ್ಟು ಕರಿಮೆಣಸು ತಗೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ. ಇದೆಲ್ಲವನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ 1.5 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ನಾನು ಇವಾಗ ಇದು ಹುರಿದಿಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ನಾನು ರುಬ್ಕೊಂಡ್ಬರ್ತೀನಿ. 1 ನಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ, ಕರಿಬೇವು ಸೊಪ್ಪು, ಹಾಗೆ ಒಂದು 2-3 ಹಸಿಮೆಣಸಿನ್ಕಾಯಿ, ಒಂದು 4 ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅರಿಶಿನ ಒಂದು ಚಿಟಿಕೆ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಯಾವ ಥರ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಇದು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಬೆಳ್ಳುಳ್ಳಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗಲಿ. ಇವಾಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದು ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಅಷ್ಟರಲ್ಲಿ ನಾವು ಶುಂಠಿ ಹಾಕೊಳ್ಳೋಣ, ಕಟ್ ಮಾಡಿರೋದು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು 4 ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕೆಂಪಗಾಗಲಿ, ಒಳ್ಳೆ ಕೆಂಪಗಾಗೋದೇನು ಬೇಡ, ಸ್ವಲ್ಪ. ಇವಾಗ ಇದಕ್ಕೆ ಚಿಕನ್ ಹಾಕೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು, ಇಲ್ಲಾಂದರೆ ನೀರು ಬಿಡುತ್ತೆ. ನಿಂಬೆಹಣ್ಣಿನ ರಸನೂ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಇವಾಗ ಒಂದು 1.5 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೇಕು. ಇದು ಚಿಕನ್ ಹೀಟ್ ಆಗೋದಕ್ಕೆ ತುಂಬ ಬೆಸ್ಟ್ ತುಪ್ಪ ಹಾಕ್ಕೊಂಡ್ರೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಕರಿಮೆಣಸೆಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ, ಈ ಕರಿಮೆಣಸು ನಾವು ಹಾಕಿದರೆ ತುಂಬ ಹೀಟ್ ಇಲ್ಲ, ನಮಗೆ ಬಾಯಿ ಮಾತ್ರ ಖಾರ ಖಾರ ಆಗುತ್ತೆ, ಆದರೆ ನಮಗೆ ಸ್ವಲ್ಪನೂ ಹೀಟ್ ಆಗೋದಿಲ್ಲ. ಈ ಪೆಪ್ಪರ್ ಡ್ರೈ ಮಾಡಿದರೆ ಇದಕ್ಕೊಂದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಪುಡಿ ಮಾಡಿದ ಇದು ಮಸಾಲೆ ಹಾಕ್ಕೊತೀನಿ. ಇದಕ್ಕೆ ಸೊಪ್ಪರು ಮತ್ತು ಜೀರಿಗೆ, ಕೊತ್ತಂಬರಿ ಬೀಜ, ಹಾಗೆ ಸಾಸಿವೆ ಇಷ್ಟನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದಕ್ಕೆ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಇದನ್ನು ಇದೇ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಲಾಸ್ಟಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗಿದು. ನೋಡಿ, ಇವಾಗ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ, ಖಾರ ಖಾರ ಆಗಿದೆ. ಊಟ ಮಾಡ್ಕೊಂಡು ಬರ್ತೀವಿ. ನೀವು ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ.